ಶುಭ ನಮನಗಳು. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ರಕ್ಷಕನಾದ ಯೆಹೋವನ ಜಯಘೋಷ ಮಾಡುವ ಈ ಕಾರ್ಯಕ್ರಮವನ್ನು ನಮ್ಮ ಸಂತ ಜೋಸೆಫರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಪ್ರಾರ್ಥನಾ ನೃತ್ಯದಿಂದ ಪ್ರಾರ್ಥನಾ ಲೋಕಕ್ಕೆ ಕರೆದೊಯ್ಯಲು ಬರುತ್ತಿದ್ದಾರೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರು.
ಭಾಗವಹಿಸಲು ಬರುತ್ತಿದ್ದಾರೆ ಪ್ರಾಥಮಿಕ ಶಾಲಾ ಕುಂದನ್ರವರು. Good morning everyone. It is my privilege to stand before you today to welcome you all for this wonderful Christmas celebration. I am very happy to welcome Reverend Sister Aida, the school correspondent for this program. I welcome you, sister. I extend my warm welcome to Reverend Father Elias Siqueira, Parish Priest, and Reverend Father Adarsh, Assistant Parish Priest, Our Lady Mercy Church, Sakleshpur. I welcome you, dear fathers. I would like to welcome our high school headmistress, Reverend Sister Asha, for this event. I warm welcome you, sister. I take this opportunity to welcome our primary school English medium HM, Sister Helen, for today's celebration. I heartily welcome you, dear sister. I take this opportunity to welcome primary school Kannada medium HM, Sister Lidwin, for today's celebration. I heartily welcome you, dear sister. I extend my warm welcome to all the teachers of our institution. I welcome you all, dear teachers. Last but not least, I would like to welcome all dear students present here. I welcome you all. Thank you. ಎಲ್ಲರನ್ನು ಕ್ರಿಸ್ಮಸ್ ಗ್ರೀಟಿಂಗ್ ಕೊಡುವುದರ ಮೂಲಕ ಸ್ವಾಗತ ಕೋರಿದ ಕುಂದನ್ರವರಿಗೆ ಹೃದಯಪೂರ್ವಕ ವಂದನೆಗಳು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೆಸ್ಸಾಯ ಬರುವರು, ಈ ಲೋಕದ ಉದ್ಧಾರ ಮಾಡುವರು, ಜಗಕ್ಕೆಲ್ಲ ಬೆಳಕು ತರುವರು ಎಂಬ ಸಂದೇಶದೊಂದಿಗೆ ಕ್ರಿಸ್ತನನ್ನು ನಾನಾ ರೀತಿಯಲ್ಲಿ ಆಡಿ ಕುಣಿಯಲು ಬರುತ್ತಿದ್ದಾರೆ ಆಂಗ್ಲ ಮಾಧ್ಯಮದ 1 ಮತ್ತು 2ನೇ ತರಗತಿಯ ಮಕ್ಕಳು. सारे जहां में
ಇದೇ ಸಂದೇಶವನ್ನು ಸುಮಧುರ ಸೃಷ್ಟಾನ್ಯದಿಂದ ಕ್ರಿಸ್ತನ ಹಾಡುಗಳನ್ನು ಆಡಲು ಬರುತ್ತಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು.
just want to sing this song to you. Emmanuel has come to earth, the Virgin Mary given birth into a world that sings out hallelujah, 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 hallelujah. A couple came to Bethlehem, expecting child. They searched the inn to find a place, for you were coming soon. There was no room for them to sit, so in a manger filled with hay, God's only Son was born. Oh, hallelujah, hallelujah, the shepherds left their flocks by night to see this baby wrapped in light. A host of angels led them all to view. It was just as the angel said, "You'll find him in the bed, Emmanuel, Savior, The stars shone bright up in the east. To Bethlehem the wise men three came many miles and journeyed long for you. And to the place at which you were, with frankincense and golden myrrh, they came to you and cried I know you came to rescue me. This baby boy would grow to be a man and one day die for me and you. My sins were driving nailed to you. The rugged cross was my sin, surrounding refuge and rest. ಕ್ರಿಸ್ಮಸ್ ಬಂದಿದೆ, ಸಂತೋಷ ಹರ್ಷ ತಂದಿದೆ. ಏಸು ಕ್ರಿಸ್ತರ ಜನನ ನಮಗೆಲ್ಲ ಸಂತಸದ ಸುದಿನ. 2000 ವರ್ಷಗಳ ಹಿಂದೆ ಹುಟ್ಟಿ ಬಂದ ಕ್ರಿಸ್ತರ ಜನನವನ್ನು ದೂತ ವೃಂದವು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನುಜರಿಗೆ ಶಾಂತಿ ಎಂದು ಹಾಡಿದರು. ಕುರುಬರು ಮಧ್ಯರಾತ್ರಿ ಬಾಲ ಯೇಸುವಿನ ದರ್ಶನವನ್ನು ಪಡೆದು ಹರ್ಷಿಸಿ ಆನಂದಿಸಿದರು. ಪೂರ್ವದಿಂದ ಬಂದ ಜ್ಞಾನಿಗಳು ಅಂದರೆ 3 ರಾಯರು ಆಕಾಶದಲ್ಲಿ ಅದ್ಭುತವಾದ ನಕ್ಷತ್ರವನ್ನು ಕಂಡು, ಈ ನಕ್ಷತ್ರವು ಒಬ್ಬ ಮಹಾ
ಮಹಾನ್ ವ್ಯಕ್ತಿಯ ಜನನವನ್ನು ಸೂಚಿಸುತ್ತದೆ ಎಂದು ತಿಳಿದು ಬೆಲೆ ಬಾಳುವ ಚಿನ್ನಾಭರಣಗಳನ್ನು, ಧೂಪವನ್ನು, ರಕ್ತಬೋಳವನ್ನು ತಂದು ಬಾಲ ಯೇಸುವಿನ ಪಾದದಲ್ಲಿ ಇಟ್ಟು ಸಾಷ್ಟಾಂಗವೆರಗಿ ನಮಿಸಿದರು. ಹೌದು, ಎಲ್ಲೆಲ್ಲೂ ಸಂತಸ ಸಡಗರ, ಕ್ರಿಸ್ತ ಜಯಂತಿಯ ಮಹೋತ್ಸವ. ಇದೇ ಸಂತೋಷವನ್ನು ಇಂದು ನಾವು ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಮೂಲಕ ವ್ಯಕ್ತಪಡಿಸಿದ್ದೇವೆ. ಕ್ರಿಸ್ತರ ಜನನವು ನಮ್ಮ ಮನಗಳಲ್ಲೂ ಪ್ರೀತಿ, ವಾತ್ಸಲ್ಯ ಮತ್ತು ಶಾಂತಿಯನ್ನು ತುಂಬಲಿ. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಾವ್, ಎಕ್ಸಲೆಂಟ್! ಎಷ್ಟೊಂದು ಅದ್ಭುತವಾಗಿ ಅಭಿನಯ ನೃತ್ಯದ ಮೂಲಕ ಕ್ರಿಸ್ತನ ಜನನದ ನೈಜತೆಯನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಮಕ್ಕಳಿಗೆ ಕ್ರಿಸ್ಮಸ್ ತಾತ ಎಂದರೆ ಬಹಳ ಇಷ್ಟ. ಅವರು ಮಕ್ಕಳಿಗೆ ಸಿಹಿ ತಿಂಡಿ ತರುತ್ತಾರೆ, ಮಕ್ಕಳಂತೆ ಕುಣಿಯುವರು. ಹಾಗಾದರೆ ಸಾಂತಾ ಅಂದ್ರೆ ಯಾರು ಗೊತ್ತಾ ತೇಜಸ್ವಿನಿ? ಆಗ
ನಕ್ಷತ್ರಗಳ ತಯಾರಿಕೆ ಹಾಗೂ ಗ್ರೀಟಿಂಗ್ ಕಾರ್ಡ್ ತಯಾರಿಕೆಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಬೇಕಾಗಿ ನಮ್ಮ ದಯಾಳುವಾತಿ ದೇವಾಲಯದ ಗುರುಗಳಾದ ಫಾದರ್ ವಂದನೆ ಫಾದರ್ ಎಲೈಸ್ ಸಿಕ್ವರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಸೆಕೆಂಡ್ ಪ್ಲೇಸ್ ನಿಹಾ 5th standard. From 6th standard, Simran Fatima. From 6th A, Simran Fatima. Dishan. From 6th B, Julfa. From 6th B, Chiranjeevi. From 7th A, first place goes to Tulasi. Second place, Safa. From 7th B, Sana Fatima. Second place, Deepika. Star making, from 5th standard, Razina, first place. Second place, Fatima Umaima. Tifa, first place. Shobita, second. From 6th B, Rifa, first place. Mohammed Azam, second place. From 7th A, Ifraz, first place. Harmain Ramo, second place. From 7th B, Veena David, first place. Charan Kumar, second place. Thank you for the second place. Greeting card, Shaurya first place, Jiti second, and first place. From 6th standard, Anvik first place, Rati second place. Greeting card, Naveen first place, Harinandan second place. From 7th standard, Anvik D first place, Pratiksha second place. Greeting card, Afsa first place, Himange second place. Afsa first place, Himange second place. Thank you, Father. Second prize, Rashti Pranavisi, third prize. Greeting card competition, Ravi from Tennessee, first prize. Bhavana, Tennessee, second prize. Trishika from INC, third prize. Ravi first prize, Bhavana second prize, Trishika third prize. India, Udashi 8C, Shashwat 9C, Monika 9C, Navya 10C. Udashi, Shashwat, Monika, Navya. Udashi, Shashwat, Monika, Navya. Then there is a special prize for making clips.
and Vidwan A6. Vidwan A6 who are working special item on the script. And Srinidhi, second place. Geetanjali 10th B, Srinidhi 98. Second place. Raifa and Jayalakshmi, third place. Raifa 8A, Jayalakshmi 98. ಬೇಗ ಬೇಗ ಬಂದು ಬಹುಮಾನ ತಗೊಳ್ಳಿ. ಕ್ರಿಸ್ಮಸ್ ಅಂದ್ರೆ ಏನು? ಯೇಸುವಿನ ಯೇಸು ಯಾರು? ದೇವರು ಯಾಕೆ ಮನುಷ್ಯರಾದರು? ದೇವರು ಯಾಕೆ ಜನಿಸಿದರು? ಸಂದೇಶವನ್ನು ನೀಡಲು, ಆಮೇಲೆ ಕೇಳಿಸ್ತಾ ಇಲ್ಲ, ನಿಂತ್ಕೊಂಡು ಹೇಳಿ. ಒಳ್ಳೇದು ಮಾಡಲು, ಆಮೇಲೆ ಗುಂಪಲ್ಲಿ ಗೋವಿಂದ ಬೇಡ. ಸಹಾಯ ಮಾಡಲು, ನಮಗೆ ರಕ್ಷಣೆ ನೀಡಲು. ವೆರಿ ಗುಡ್. ಆಮೇಲೆ ದೇವರು ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡುತ್ತಾರೆ. ಹಾಗಾದ್ರೆ ದೇವರು ಯಾಕೆ ಮನುಷ್ಯರಾದರು? ದೇವರು ಯಾಕೆ ಮನುಷ್ಯರಾದರು? ಒಂದು ಚಿಕ್ಕ ಕತೆ. ಒಬ್ಬ ದಾರ್ಶನಿಕ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಹೋಗುವಾಗ ಇರುವೆಗಳ ಸಾಲನ್ನ ಆತ ಕಾಣ್ತಾನೆ. ಈ ಇರುವೆಗಳು ಏನ್ ಮಾಡ್ತವೆ? ಒಂದು ಚಿಕ್ಕ ಬೆಲ್ಲದ ತುಂಡನ್ನ ಕಷ್ಟಪಟ್ಟು ತೆಗೆದುಕೊಂಡು ಹೋಗ್ತಾ ಇರ್ತವೆ. ದಾರ್ಶನಿಕನಿಗೆ ಕನಿಕರ ಬರುತ್ತೆ. ನಾನೇನಾದ್ರೂ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಆತ ಬಗ್ಗಿ ಇರುವೆಗಳನ್ನ, ಆ ಬೆಲ್ಲವನ್ನ ಎತ್ತುತ್ತಾನೆ. ಏನಾಗುತ್ತೆ? ಇರುವೆಗಳೆಲ್ಲವೂ ಕೂಡ ಚಿಲ್ಲಾಪಿಲ್ಲಿ ಆಗುತ್ತೆ. ಆಗ ಆತನಿಗೆ ಒಂದು ದರ್ಶನ, ಒಂದು ಯೋಚನೆ ಬರುತ್ತೆ. ಏನಂತ? ನಾನು ಇರುವೆಯಾಗಿದ್ದರೆ ಅವರಿಗೆ ಸಹಾಯ ಮಾಡಬಹುದಿತ್ತು. ನಾನು ಇರುವೆಯಾಗಿದ್ದರೆ ಆ ಇರುವೆಗಳನ್ನ, ಆ ಬೆಲ್ಲವನ್ನ ಕೊಂಡೊಯ್ಯಲು ನಾನು ಸಹಾಯ ಮಾಡಬಹುದಿತ್ತು. ಕ್ರಿಸ್ತ ಜಯಂತಿಯು ಕೂಡ ಇದೆ. ದೇವರು ಮಾನವರಾಗಿ ನಮ್ಮೊಡನೆ ವಾಸ ಮಾಡಿದರು. ಯಾವುದಕ್ಕೋಸ್ಕರ? ನಮ್ಮ ಕಷ್ಟಗಳನ್ನ ನೋಡಲು, ನಮ್ಮನ್ನ ಉತ್ತಮ ಬದುಕಿನೊಂದಿಗೆ ಕರೆದೊಯ್ಯಲು ದೇವರು ಮಾನವರಾದರು. ಹಾಗಾದ್ರೆ ಈ ಕ್ರಿಸ್ಮಸ್, ದೇವರು ಮಾನವರಾದರು, ಈ ಕ್ರಿಸ್ಮಸ್ ಹಬ್ಬವನ್ನ ನಾವು ಯಾಕೆ ಈ ರೀತಿಯಾಗಿ ಆಚರಿಸುತ್ತೇವೆ? ದೇವರು ಮಾನವರಾಗಿ ಏನು ಮಾಡಿದರು? ಯೇಸು ಕ್ರಿಸ್ತರು ಭೂಮಿಗೆ ಬಂದು ಏನು ಮಾಡಿದರು? ಅಂಧಕಾರವನ್ನ ತೊಲಗಿಸಿ ಬೆಳಕನ್ನ ನೀಡಿದರು. ಇಂದಿನ ಪ್ರಾರ್ಥನಾ ನೃತ್ಯವನ್ನ ಮಾಡಿದರು. ಅದರ ಹಾಡಿನ ಸಾಲು ಏನಂತ ಇತ್ತು? ಯಾರಾದ್ರೂ ಹೇಳ್ತೀರಾ? ಮೊದಲನೇದಾಗಿ ಪ್ರಾರ್ಥನಾ ಒಂದು ನೃತ್ಯ ಮಾಡಿದ್ರು ಅಲ್ವಾ? ಅದರ ಹಾಡಿನ ಸಾಲು ಏನಿತ್ತು? ಬೆಳಕು ಹರಿಯಿತು ಭುವಿಯ ಕಡೆಗೆ, ಅಂಧಕಾರವನ್ನ ಹೋಗಲಾಡಿಸಲು ದೇವರು ಭುವಿಗೆ ಬಂದರು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಜ್ಯೋತಿಯೆಡೆಗೆ, ಸಾವಿನಿಂದ ಜೀವದೆಡೆಗೆ ಕೊಂಡೊಯ್ಯಲು ದೇವರು ಮನುಷ್ಯರಾದರು. ಮನುಷ್ಯರಾಗಿ ಏನನ್ನ ಮಾಡಿದ್ರು? ಯಾವ ರೀತಿಯಲ್ಲಿ ಅವರು ಅಂಧಕಾರವನ್ನ ತೊಲಗಿಸಿದರು? ಮೊದಲನೇದಾಗಿ ಪ್ರೀತಿಸಿದರು. ಯಾರನ್ನ ಪ್ರೀತಿಸಿದರು? ಕೇವಲ ಅವರು ಕ್ರೈಸ್ತರನ್ನ ಮಾತ್ರ ಪ್ರೀತಿಸಲಿಲ್ಲ, ಅಥವಾ ತನ್ನ ಸಮುದಾಯದವರನ್ನ ಮಾತ್ರ ಪ್ರೀತಿಸಲಿಲ್ಲ, ಎಲ್ಲರನ್ನ ಕೂಡ ಪ್ರೀತಿಸಿದರು. ಬಡವರನ್ನ, ದೀನ ದಲಿತರನ್ನ, ಶೋಷಿತರನ್ನ,
ನಿರ್ಗತಿಕರನ್ನ, ಸಮುದಾಯವನ್ನ, ಇಡೀ ಎಲ್ಲ ಸಮುದಾಯದವರನ್ನ ಪ್ರೀತಿಸಿದರು. ಅಷ್ಟು ಮಾತ್ರವಲ್ಲ, ನಮಗೂ ಕೂಡ ಪ್ರೀತಿಸಬೇಕು ಅಂತ ಹೇಳಿಕೊಟ್ರು. ನಿನ್ನ ಶತ್ರುಗಳನ್ನ ಪ್ರೀತಿಸು ಎಂಬುದಾಗಿ ಪ್ರಭು ಯೇಸು ನಮಗೆ ಬೋಧನೆಯನ್ನ ಮಾಡಿದರು. ಅದೇ ರೀತಿಯಲ್ಲಿ ಅವರು ಅನುಸರಿಸಿದ್ರು. ಪ್ರಭು ಯೇಸುವಿನ ಶಿಲುಬೆಯನ್ನ ನಾವು ನೋಡಿದ್ರೆ, ಅವರನ್ನ ಶಿಲುಬೆಗೆ ಏರಿಸುವಾಗ ಅವ್ರೇನ್ ಮಾಡ್ತಾರೆ? ತಮ್ಮನ್ನ ಶಿಲುಬೆಗೆ ಏರಿಸಿದವರನ್ನು ಕೂಡ ಕ್ಷಮಿಸ್ತಾರೆ, ಪ್ರೀತಿಸ್ತಾರೆ. ಈ ಮೂಲಕ ನಾವು ಕೂಡ ಪರಸ್ಪರ ಪ್ರೀತಿಸಬೇಕು. ಕೇವಲ ಕ್ರೈಸ್ತರನ್ನಲ್ಲ, ಕೇವಲ ಹಿಂದೂಗಳನ್ನಲ್ಲ, ಅಥವಾ ಒಂದು ಭಾಷೆಯವರನ್ನಲ್ಲ, ಬದಲಾಗಿ ಸರ್ವರನ್ನ ಪ್ರೀತಿಸಬೇಕು ಎಂಬುದನ್ನ ಹೇಳಿಕೊಟ್ಟಿದ್ದೆ ಈ ಕ್ರಿಸ್ಮಸ್, ಕ್ರಿಸ್ತ ಜಯಂತಿ. ಎರಡನೇದು ಕ್ಷಮಿಸಬೇಕು. ಎಷ್ಟು ಸಲ ಕ್ಷಮಿಸಬೇಕು? ನಿಮ್ಮ ನೆರೆಯವರು, ನಿಮ್ಮ ಫ್ರೆಂಡ್ಸ್ ನಿಮಗೆ ತಪ್ಪನ್ನ ಮಾಡ್ತಾರೆ, ಎಷ್ಟು ಸಲ ಕ್ಷಮಿಸಬೇಕು? 7 ಅಲ್ಲ 70 ಸಲ ಕ್ಷಮಿಸಿ, ಅನಿಯಮಿತವಾಗಿ, ಅಂದ್ರೆ ಅವರು ತಪ್ಪು ಮಾಡಿದಾಗಲೆಲ್ಲ ಕೂಡ ಅವರನ್ನ ಕ್ಷಮಿಸಬೇಕು ಅಂತ ಹೇಳಿ ಕ್ಷಮೆಯ ಪಾಠವನ್ನ ಪ್ರಭು ಯೇಸು ಕ್ರಿಸ್ತರು ಹೇಳಿಕೊಟ್ಟರು. ಕೊನೆಯದಾಗಿ ಕ್ರಿಸ್ಮಸ್ ಆಯಿತು, ದೇವರು ಮಾನವರಾದರು, ಪ್ರೀತಿ ಕ್ಷಮೆಯನ್ನ ನಮಗೆ ತೋರಿಸಿದರು. ನಂತರ ಏನ್ ಮಾಡಿದರು? ದೇವರು ಅಷ್ಟಕ್ಕೆ ಬಿಡಲಿಲ್ಲ, ನಮ್ಮೊಡನೆ ವಾಸ ಮಾಡಿದರು. ದೇವರು ನಮ್ಮೊಂದಿಗಿದ್ದಾರೆ, ನಮ್ಮೊಂದಿಗೆ ವಾಸ ಮಾಡುತ್ತಿದ್ದಾರೆ ಎಂಬುದೇ ಈ ಕ್ರಿಸ್ಮಸ್ ಹಬ್ಬದ ತಿರುಳು. ಆತ್ಮೀಯ ಮಕ್ಕಳೇ, ನೀವೆಲ್ಲರೂ ಕೂಡ ಇಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ, ಹಾಡು, ನೃತ್ಯ, ನಾಟಕಗಳ ಮೂಲಕ ಈ ಕ್ರಿಸ್ತ ಜಯಂತಿಯ ಸಂಭ್ರಮವನ್ನು ಆಚರಿಸುತ್ತಿದ್ದೀರಾ. ನಕ್ಷತ್ರಗಳಿದೆ, ಕ್ರಿಸ್ಮಸ್ ಟ್ರೀ ಇದೆ. ಪ್ರಭು ಯೇಸು ಕ್ರಿಸ್ತರು ಹೇಳಿಕೊಟ್ಟಿದ್ದು ಪ್ರೀತಿಸಬೇಕು, ಪರರನ್ನ ಕ್ಷಮಿಸಬೇಕು, ನಮ್ಮ ಸಂತೋಷವನ್ನು ಹಂಚಿಕೊಳ್ಳಬೇಕು, ಪರರಿಗೆ ಸಹಾಯ ಮಾಡಬೇಕು. ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಕಲಿತುಕೊಂಡ್ರೆ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀರಾ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ 1-2 ಮಾತುಗಳನ್ನ ಆಡಲು ಅವಕಾಶವನ್ನ ನೀಡಿದಂತಹ ಈ ಶಾಲೆಯ ಮುಖ್ಯಸ್ಥರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್. ಹ್ಯಾಪಿ ಕ್ರಿಸ್ಮಸ್. ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು. ಮನಮುಟ್ಟುವಂತೆ ತಿಳಿಸಿದ ಫಾದರ್ ಅವರಿಗೆ ತುಂಬ ಮನದ ವಂದನೆಗಳು. ಕ್ರಿಸ್ಮಸ್ ಬೆಳಕಿನ ಹಬ್ಬ, ಅಲಂಕಾರ ವೈಭವದಿಂದ ಕೂಡಿರುವ ಹಬ್ಬ, ಶಾಂತಿ ಪ್ರೀತಿಯ ಹಬ್ಬ, ದ್ವೇಷ ಮರೆತು ಪರಸ್ಪರ ಒಂದಾಗುವ ಹಬ್ಬ. ಈ ಹಬ್ಬದ ಶುಭಾಶಯಗಳನ್ನು ಕೋರಲಿದ್ದಾರೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ಮದರ್ ಸಿಸ್ಟರ್ ಐಡರ್ ಅವರು. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಸುಂದರವಾದ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಲ್ಲಿ ಪ್ರದರ್ಶಿಸಿದಂತಹ ನಮ್ಮ ವಿದ್ಯಾರ್ಥಿಗಳು ಹಾಗೂ ಅವರಿಗೆ ತರಬೇತಿ ನೀಡಿ ಮಾರ್ಗದರ್ಶನ ನೀಡಿದ ನಮ್ಮ ಶಿಕ್ಷಕರು ಸಿಸ್ಟರ್ ಕಾಣಿಕಾ, ಟೀಚರ್ ಶೋಭಾ, ಫ್ರೆಡ್ರಿಕ್ ಸರ್ ಮತ್ತು ಟೀಚರ್ ಸೋನಿಯಾ, ಇವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಅಭಿನಂದಿಸ್ತೇವೆ. ಈಗ ತಾನೇ ಫಾದರ್ ಸಂದೇಶ್ ಅವರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸುಂದರವಾದ ಸಂದೇಶವನ್ನು ಕೂಡ ನಮಗೆಲ್ಲರಿಗೂ ನೀಡಿದ್ದಾರೆ. ಈ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿ ಪ್ರತಿದಿನ ಕೂಡ ನಾವು ಕ್ರಿಸ್ಮಸ್ ಹಬ್ಬದ ಸಂತೋಷದ ಸವಿಯನ್ನು ಸವಿಯೋಣ. ವಿದ್ಯಾರ್ಥಿಗಳಾದ ನೀವು, ನಿಮಗೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಲಿ. ನಿಮ್ಮ ಪಾಠ ಪ್ರವಚನಗಳಲ್ಲಿ ಅವರು ನಿಮಗೆ ಮಾರ್ಗದರ್ಶನ ನೀಡಲಿ. ಅವರು ನಿಮ್ಮ ಸ್ನೇಹಿತರಾಗಿ ನಿಮ್ಮನ್ನು ಮುನ್ನಡೆಸಿ ನಿಮ್ಮ ಜೀವನವನ್ನು ಬೆಳಗಿಸಲಿ ಎಂದು ಹಾರೈಸ್ತೇನೆ. ಅದೇ ರೀತಿ ನಿಮ್ಮ ತಂದೆ ತಾಯಿಯಂದಿರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು
ಕೋರಬೇಕಂತ ಕೇಳ್ತಿರ್ತೇನೆ. ತಮಗೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಪ್ರಭು ಯೇಸು ಕ್ರಿಸ್ತ. ಸಿಸ್ಟರ್ ಐಡಲ್ ಅವರಿಗೆ ತುಂಬು ಮನದ ವಂದನೆಗಳು. ಎಲ್ಲರೂ ಆ 5 ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಕಾತುರರಾಗಿ ಕಾಯ್ತಾ ಇದ್ದೀರಾ. ಕೇಳ್ಬೋದಾ? ಎಷ್ಟು ಜನ ಉತ್ತರ ಹೇಳ್ತೀರಾ? ಓಕೆ, ವೆರಿ ಗುಡ್. ಕೈ ಕೆಳಗಡೆ ಇರಿಸಿ. ಸರಿ ಕೇಳಿಸ್ಕೊಳ್ಳಿ ಮತ್ತೆ ಪ್ರಶ್ನೆ. ತಟ್ಟಂತ ಉತ್ತರ ಹೇಳಬೇಕು. ನಮ್ಮ ಸ್ಟೇಜಿನ ಮೇಲೆ ಇರುವಂತಹ ಆ ಬ್ಯಾನರ್ ಅಲ್ಲಿ, ಅಂದ್ರೆ ಆ ಒಂದು ಇದರಲ್ಲಿ ಸ್ಕ್ರೀನ್ ಅಲ್ಲಿ ವೈಟ್ ಬಲೂನು ಎಷ್ಟಿದ್ದಾವೆ? ಈಗ ತಟ್ಟಂತ ಹೇಳಬೇಕು. ಎಣಿಸೋದೇ ಟೈಮ್ ಇಲ್ಲ. ಸಾರಿ, ಯಾರು ಹೇಳಲಿಲ್ಲ. ಸರಿ, ತಪ್ಪು ಅಂತ ಹೇಳಿದ್ನಲ್ಲ, ಬೇಡ. ಆ ಪ್ರಶ್ನೆಗೆ ಯಾರಿಗೂ ಪ್ರೈಸ್ ಸಿಗ್ಲಿಲ್ಲ. ನೆಕ್ಸ್ಟ್ ಪ್ರಶ್ನೆ. 1 ಮತ್ತು 2ನೇ ತರಗತಿಯ ಮಕ್ಕಳು ನೃತ್ಯ ಮಾಡಿದ್ರಲ್ವಾ? ಎಷ್ಟು ಹಾಡಿಗೆ ನೃತ್ಯ ಮಾಡಿದ್ರು? ತಪ್ಪು. 3. ಇದು ತಟ್ಟನ್ನು ಉತ್ತರ ಹೇಳಬೇಕು, ಎದ್ದು ನಿಂತು ಹೇಳಬೇಕು. ಇದು ಉತ್ತರ ಕೂಡ ಲೇಟ್ ಆಗಿ ಕೊಟ್ಟ ಕಾರಣ ಇದು ಬಹುಮಾನ ಕ್ಯಾನ್ಸಲ್. ಓಕೆ, 3ನೇ ಪ್ರಶ್ನೆ. ಮಕ್ಕಳೇ, ಒಟ್ಟಿಗೆ ಉತ್ತರ ಕೊಟ್ರೆ ಅದಕ್ಕೆ ಬಹುಮಾನ ಕೊಡಕ್ಕಾಗಲ್ಲ. ಸೊ ಬೇಗ ನಿಂತು ಎದ್ದು ನಿಂತು ಹೇಳಬೇಕು. ಈಗ ಫಾದರ್ ಒಂದು ಕಥೆಯನ್ನು ಹೇಳಿದ್ರು, ಹೌದಲ್ಲ? ಕಥೆ ಹೇಳಿದ್ರು. ಆ ಕಥೆಯ ವಿಶೇಷತೆ ಯಾರಾದ್ರೂ ಒಬ್ರು ನಿಂತು ಹೇಳಿ. ಯಾರು ಬರ್ತಾರೆ ಹೇಳಿ ಜೋರು. ಸಹಾಯ ಮಾಡಬೇಕು ಅನ್ಕೊಂಡಿದ್ದೆ. ನಾನು ಇರುವೆ ಆಗಿದ್ದರೆ ನಾವೆಲ್ಲರೂ ಏನಾಗಬೇಕು? ಇರುವೆ ತರ ಆಗ್ಬೇಕಲ್ಲ. ವೆರಿ ಗುಡ್. ಮೂರನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಈ ಒಂದು ಬಹುಮಾನವನ್ನು ಸಿಸ್ಟರ್ ಅವರಿಗೆ ವಿತರಿಸಬೇಕಾದ ವಿನಂತಿ. ಥ್ಯಾಂಕ್ ಯು. ಆಯ್ತು, ಅವ್ರು ಹೇಳಿರೋದ್ರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ದೇವರು ಮಾನವನಾಗಿ ಜನಿಸಿದ ಮೇಲೆ ಯಾವ ಒಂದು ಉದ್ದೇಶದಿಂದ ಈ ಭೂಲೋಕಕ್ಕೆ ಬಂದರು? ಜನರಿಗೆ ಸಹಾಯ ಮಾಡುವುದು. ಜನರಿಗೆ ಸಹಾಯ ಮಾಡಲು ಇದು ಸರಿಯಾದ ಉತ್ತರ ಅಲ್ಲ. ಒಳ್ಳೆಯದನ್ನು ಮಾಡಬೇಕು. ಅಂಧಕಾರವನ್ನು ತೊಲಗಿಸಲು. ವೆರಿ ಗುಡ್. ಅಂಧಕಾರವನ್ನು ತೊಲಗಿಸಿ ಬೆಳಕನ್ನು ನೀಡಲಿಕ್ಕೆ ಬರಪ್ಪ. ಎಲ್ಲರೂ ಹುಡುಗಿಯರ ಮೇಲೆ ಹೇಳ್ರು. ಹುಡುಗಿ ಹೇಳ್ಬೋದ? ಥ್ಯಾಂಕ್ ಯು ಸಿಸ್ಟರ್. ಇದು ಎಷ್ಟನೇ ಪ್ರಶ್ನೆ? 5ನೇ ಪ್ರಶ್ನೆ. ಮೌನವಾಗಿ ಕೇಳಿ. ಹುಡುಗರು ಹೇಳ್ಬೇಕು ಇದಕ್ಕೆ ಉತ್ತರ. ಇಲ್ಲಾಂದ್ರೆ ನಾಚಿಕೆ ಆಗುತ್ತೆ. ನೋಡಿ ಹುಡುಗಿರು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ. ಓಕೆ, 5ನೇ ಪ್ರಶ್ನೆ.
ಪ್ರಶ್ನೆ, ಇಡೀ ಕಾರ್ಯಕ್ರಮವನ್ನ ನೀವು ನೋಡಿದ್ರಿ ಅಲ್ವಾ ಮಕ್ಕಳೇ? ಇಡೀ ಕಾರ್ಯಕ್ರಮವನ್ನ ನೋಡಿದ್ರಿ. ಸಂತ ಕ್ಲಾಸ್ ನೋಡಿದ್ರಿ, ಮೆಸ್ಸಾಯನ ಹಾಡನ್ನ ನೋಡಿದ್ರಿ, ಯೇಸು ಕ್ರಿಸ್ತರ ಜನನ ನೋಡಿದ್ರಿ, ಎಲ್ಲವನ್ನ ನೋಡಿದ್ರಿ. ಹಾಗಾದ್ರೆ ನಮ್ಮ ಸಂತ ಕ್ಲಾಸ್ ಬಗ್ಗೆ ಯಾರಾದ್ರೂ ಒಂದೆರಡು ವಾಕ್ಯದಲ್ಲಿ ಮಾತಾಡಬೇಕು. ಬನ್ನಿ ಬಾಯ್ಸು. ಕೇಳಿಸ್ಕೋಬೇಕು, ಅಲ್ಲ ಎಷ್ಟು ಮಕ್ಕಳು ಕೇಳಿಸ್ಕೊಡಿ. ಸ್ಯಾಂಟಾ ಕ್ಲಾಸ್ ಸೈಕಲ್ ಅಲ್ಲಿ ಬಂದ್ರು, ನಮಗೆಲ್ಲ ಖುಷಿ ಕೊಟ್ರು, ಡ್ಯಾನ್ಸ್ ಮಾಡಿದ್ರು, ಗಿಫ್ಟ್ ಎಲ್ಲ ಹಂಚಿದ್ರು. ನೆಕ್ಸ್ಟ್ ಯಾರು ಹೇಳೋದಕ್ಕೆ ರೆಡಿ ಇದ್ದೀರಾ? ಸ್ಯಾಂಟಾ ಕ್ಲಾಸ್ ಒಬ್ರು ಆಗಸ್ಟ್ ಭಾಷೆ ಅಂತ, ಅವರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವರೆಲ್ಲರಿಗೂ ಖುಷಿ ಕೊಡುತ್ತೆ. ಸ್ಯಾಂಟಾ ಅವ್ರದ್ದು ರಿಯಲ್ ನೇಮ್ ನಿಕೋಲಸ್ ಅಂತ. ಆಗ ಅವರು ತುಂಬಾ ಶ್ರೀಮಂತರು, ಆದ್ರೂ ಅವರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವರು ಮಕ್ಕಳಿಗೋಸ್ಕರ ಅವ್ರು ಖುಷಿಯಾಗಿರ್ಬೇಕು ಅಂತ ಅವರಿಗೆ ಗಿಫ್ಟ್ ಕೊಡೋದು ಅವೆಲ್ಲ ಮಾಡಿರ್ತಾರೆ. ಮತ್ತೆ ಅವರು ಮಕ್ಕಳ ಜೊತೆ ತುಂಬಾ ಬೆರಿಬೇಕು ಅಂತ ಅನ್ಸ್ಕೋತಾರೆ, ಯಾಕಂದ್ರೆ ಅವರಿಗೆ ಮಕ್ಕಳಂದ್ರೆ ಅಷ್ಟು ಇಷ್ಟ. ಹಾಗೆ ಇವರಿಗೆ ಕ್ರಿಸ್ಮಸ್ ದಿನ ತುಂಬಾ ಗಿಫ್ಟ್ ಕೊಡೋದು, ಚಾಕ್ಲೇಟ್ ಕೊಡೋದು ಮಕ್ಕಳಿಗೆ, ಅವ್ರನ್ನ ಖುಷಿಯಾಗಿರ್ಬೇಕು. ಕ್ರಿಸ್ಮಸ್ ದಿನ ಮಾತ್ರ ಅವ್ರನ್ನ ಖುಷಿಯಾಗಿರ್ಬೇಕು ಅಂತಲ್ಲ, ಮಕ್ಕಳನ್ನ ಆಲ್ಮೋಸ್ಟ್ ಎಲ್ಲ ದಿನನೂ ಖುಷಿಯಾಗಿರಿಸ್ಬೇಕು ಅಂತ ಅವ್ರು ತುಂಬಾ ಆಸೆ ಪಡ್ತಾರೆ. ವೆರಿ ಗುಡ್. ಕೇಳಿಸ್ಕೊಳ್ರಿ ಈ ಕಡೆ, ಕೇಳಿಸ್ಕೊಳ್ರಿ ಈ ಕಡೆ. ಏಕಾಗ್ರತೆ ಅನ್ನೋದು ಯಾರಿಗೆ ಜಾಸ್ತಿ ಇರೋದು? ಯಾರಿಗೆ? ನೀವು ಹೇಳ್ಬೋದಿತ್ತು ತಾನೇ ಉತ್ತರನ. ವೆರಿ ಗುಡ್. ಸಂತ ಕ್ಲಾಸ್ ಅನ್ನೋರು ಒಬ್ಬ ಅಗರ್ಭ ಶ್ರೀಮಂತ. ಅವರು ಅವರ ಮೂಲ ಹೆಸರು ನಿಕೋಲಾಸ್. ಅವ್ರು ಗೊತ್ತಿದ್ದು ಸಹಾಯ ಮಾಡ್ತಿರ್ಲಿಲ್ಲ, ಗೊತ್ತಿಲ್ಲದೆ ಜನರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಏನ್ ಮಾಡ್ತಾ ಇದ್ರು? ಸಹಾಯವನ್ನ ಮಾಡ್ತಾ ಇದ್ರು. ಈಗಲೂ ಎಂದೆಂದು ಮುಂದೆಂದು ಅವರು ಸಹಾಯವನ್ನ ಮಾಡ್ತಾನೆ ಬಂದಿದ್ದಾರೆ. ಕ್ರಿಸ್ಮಸ್ ಅಂದಾಗ ನಾವು ನೆನಪಿಸ್ಕೊಳ್ಳೋದು ಯಾರನ್ನ? ಯಾಕಂದ್ರೆ ವಿಶೇಷವಾಗಿ ಅವರಿಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ, ಹಾಗಾಗಿ ನಾವು ಅವ್ರನ್ನ ಖುಷಿಯಿಂದ ನೆನಪಿಸ್ಕೊತೀವಿ. ಅವರಿಬ್ರು ಕೂಡ ಚೆನ್ನಾಗಿ ಹೇಳಿದ್ರು. ಅವರಿಬ್ರಿಗೂ ದೊಡ್ಡ ಚಪ್ಪಾಳೆ ಬರಲಿ ಮಕ್ಕಳು. ಜೋರಾದ ಚಪ್ಪಾಳೆ ಹುಡುಗರಿಂದ. ಮನಸ್ಸಲ್ಲೇ ಕೂತ್ಕೊಂಡು, ಕಣ್ಣಲ್ಲಿ ನೋಡಿ, ಅಲ್ಲೇ ಕೂತ್ಕೊಂಡು ನೃತ್ಯವನ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮ್ಗೆಲ್ಲರಿಗೂ ಮಕ್ಕಳೇ ತುಂಬ ಮನದ ವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಸರಿ ಕೂತ್ಕೊಳ್ಳಿ ಮಕ್ಕಳೇ, ಯಾರು ಕಿಚ್ಚಬೇಡಿ. ಚೈತನ್ಯ, ಕ್ರಿಸ್ಮಸ್ ಟ್ರೀ ಅಂದ್ರೆ ಏನು? ಇದನ್ನು ದೇವದೂತರು ಈ ಮರವನ್ನು ಅಲಂಕರಿಸುತ್ತಿದ್ದರು. ಮಕ್ಕಳ ದೀರ್ಘಾಯುಷ್ಯದ ಸಂಕೇತದ ಮರ ಎನ್ನಲಾಗಿದೆ. ಈ ಮರವು ಸುತ್ತಿರುವ ಕೆಟ್ಟ ಛಾಯೆಯಿಂದ ದೂರ ಇರುತ್ತೆ, ಒಳ್ಳೆಯ ಎನರ್ಜಿಯನ್ನು ತರುತ್ತೆ ಎಂಬ ಭಾವನೆಯಿಂದ ಈಗಲೂ ಈ ಮರಗಳನ್ನು ವರ್ಣರಂಜಿತವಾಗಿ ಅಲಂಕರಿಸುತ್ತಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಗಳಿಗೆ ವಂದನಾರ್ಪಣೆ. ಇದನ್ನು ನೆರವೇರಿಸಿಕೊಡುವವರು ಪ್ರಾಥಮಿಕ ಶಾಲಾ ಚಂದನ್ ರವರು. ಎಲ್ಲರಿಗೂ ಬೆಳಗಿನ ಶುಭ ನಮನಗಳು. ಈ ಆನಂದದ ಕ್ಷಣದಲ್ಲಿ ವಂದನೆಗಳನ್ನು ಸಲ್ಲಿಸಲು ನನಗೆ ಅವಕಾಶ ಸಿಕ್ಕಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಚಾರ. ಮೊದಲು ಇಂದಿನ ಈ ಸುಂದರ ದಿನದ ಕೃಪೆಯನ್ನು ನನಗೆ ನೀಡಿದ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲಾ ಸಂಚಾಲಕಿಯವರಾದ ವಂದನೀಯ ಸಿಸ್ಟರ್ ಐಡಾ ಅವರಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಕಡೆಗೆ ಓದಬೇಕು. ನಮ್ಮ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾದ ವಂದನೀಯ ಫಾದರ್ ಎಲಿಯಸ್ ಸಿಗ್ವೇರಾ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ.
ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಾಗೂ ಇದನುಗಳನ್ನು ನುಡಿದ ದಯಾಳು ಮಾತೆ ದೇವಾಲಯದ ಸಹಾಯಕ ಗುರುಗಳಾದ ವಂದನೀಯ ಸ್ವಾಮಿ ಆದರ್ಶ್ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮಾಧ್ಯಮದ ಮುಖ್ಯೋಪಾಧ್ಯಾಯಿನಿ ಅವರಾದ ವಂದನೀಯ ಸಿಸ್ಟರ್ ಎಲೆನ್ ಅವರಿಗೆ ಎಲ್ಲರ ಪರವಾಗಿ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಾಥಮಿಕ ಶಾಲಾ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯಿನಿ ಅವರಾದ ವಂದನೀಯ ಸಿಸ್ಟರ್ ಲಿಡ್ವಿನ್ ಅವರಿಗೆ ಎಲ್ಲರ ಪರವಾಗಿ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನು ಬರಲು ಸಹಕರಿಸಿದ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೌನವಾಗಿ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ನನ್ನೀ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ನಮ್ಮೆಲ್ಲರಿಗೂ ವಂದನಾರ್ಪಣೆ ಮಾಡಿರುವ ಸಂಘದವರಿಗೆ ಮನದ ವಂದನೆಗಳು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. My name is Santa Claus, and I wish you all a Merry Christmas. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಿಮಗೂ ಕೂಡ ಮೌನವಾಗಿ ಕೂತ್ಕೊಂಡು ನೋಡಿದ್ದೀರಾ, ಕೇಳಿದ